ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ ಇವತ್ತು ಶ್ರೀಮದ್ ಭಗವದ್ಗೀತಾ ಮೋಕ್ಷ ಸನ್ಯಾಸ ಯೋಗವನ್ನ ತಿಳ್ಕೊಳ್ಳೋಣ. ಅರ್ಜುನ ಹೇಳ್ತಾನೆ, ಹೇ ಮಹಾಬಾಹೋ, ಹೇ ಅಂತರ್ಯಾಮಿ, ಹೇ ವಾಸುದೇವ, ನಾನು ಸನ್ಯಾಸ ಮತ್ತೆ ತ್ಯಾಗದ ತತ್ವವನ್ನ ಬೇರೆ ಬೇರೆಯಾಗಿ ತಿಳ್ಕೋಬೇಕು ಅಂತ ಇಷ್ಟಪಡ್ತೀನಿ ಅಂತ ಕೇಳ್ತಾನೆ. ಅಂದ್ರೆ ಸನ್ಯಾಸ ಅಂತಂದ್ರೇನು, ತ್ಯಾಗ ಏನು, ಇದರ ಒಂದು ತತ್ವವನ್ನ ನಾನು ಬೇರೆ ಬೇರೆಯಾಗಿ ತಿಳ್ಕೋಬೇಕು ಅಂತ ಇಷ್ಟಪಡ್ತಾನೆ. ಅದಕ್ಕೆ ಭಗವಂತ ಹೇಳ್ತಾನೆ, ಬೇಕಾದಷ್ಟು ಪಂಡಿತರು ಇರ್ತಾರಲ್ಲ, ಅವರು ಕಾಮ್ಯ ಕರ್ಮಗಳನ್ನ, ಅಂದ್ರೆ ನಾವು ಏನಾದ್ರೂ ಒಂದು ಕಾಮನೆಯನ್ನ ಇಟ್ಕೊಂಡು ಕೆಲಸವನ್ನ ಮಾಡ್ತೀವಲ್ವಾ, ಅಂಥ ತ್ಯಾಗವನ್ನ ಸನ್ಯಾಸ ಅಂತ ತಿಳ್ಕೊಂಡಿದ್ದಾರೆ. ಮತ್ತೆ ಇನ್ನೂ ಒಂದಷ್ಟು ವಿಚಾರ ಕುಶಲಿ ಪುರುಷ ಇರ್ತಾನಲ್ಲ, ಅಂದ್ರೆ ಅವನು ತನ್ನ ಬುದ್ಧಿಯಿಂದ ವಿಚಾರ ಮಾಡಿ ಅದರಲ್ಲಿ ಒಂದು ಎಕ್ಸ್ಪರ್ಟೈಸ್ ಆಗಿರತ್ತೆ, ಅವನಿಗೆ ವಿಚಾರ ಮಾಡಿ ಅವನು ತಿಳ್ಕೊಳ್ತಾನೆ. ಅಂಥವನು ಏನು ಅಂತ ಅರ್ಥ ಮಾಡ್ಕೊಂಡಿದ್ದಾನೆ, ಎಲ್ಲ ಕರ್ಮಗಳ ಫಲದ ತ್ಯಾಗ ಇದೆಯಲ್ಲ ಅದನ್ನ ತ್ಯಾಗ ಅಂತಾರೆ. ಅದು ಎಂಥ ಕೆಲಸನಾದ್ರೂ ಆಗಿರ್ಲಿ, ಅದರಿಂದ ಫಲವನ್ನೇ ತ್ಯಾಗ ಮಾಡ್ತೀವಲ್ವ ನಾವು, ಅದನ್ನ ತ್ಯಾಗ ಅಂತ ಕರೀತಾರೆ ಅಂತ ಕೆಲವರು ತಿಳ್ಕೊಂಡಿದ್ದಾರೆ. ಇನ್ನು ಕೆಲವು ವಿದ್ವಾಂಸರು ಕರ್ಮ ಮಾತ್ರನೇ ದೋಷಯುಕ್ತವಾಗಿರುವಂಥದ್ದು, ಅಂದ್ರೆ ನಾವು ಮಾಡುವಂಥ ಕೆಲಸ ಇದೆಯಲ್ಲ ಅದೇ ದೋಷದಿಂದ ಕೂಡಿರುವಂಥದ್ದು, ಅದಕ್ಕೆ ಅದು ತ್ಯಾಗ ಮಾಡೋದಕ್ಕೆ ಯೋಗ್ಯವಾಗಿದೆ ಅಂತ ಹೇಳ್ತಾರೆ. ಇನ್ನು ಕೆಲವು ವಿದ್ವಾಂಸರು ಹೇಳ್ತಾರೆ, ಯಜ್ಞ, ದಾನ ಮತ್ತೆ ತಪಸ್ಸಿನ ರೂಪದಲ್ಲಿರುವಂಥ ಕರ್ಮಗಳಿದೆಯಲ್ಲ ಇದನ್ನ ತ್ಯಾಗ ಮಾಡಬಾರ್ದು, ಇದು ತ್ಯಾಗ ಮಾಡೋದಕ್ಕೆ ಯೋಗ್ಯವಾಗಿರುವಂಥದ್ದಲ್ಲ ಅಂತ ಹೇಳ್ತಾರೆ. ಮುಂದುವರೆದು ಹೇಳ್ತಾನೆ, ಪುರುಷ ಶ್ರೇಷ್ಠನಾದ ಅರ್ಜುನ, ಸನ್ಯಾಸ ಮತ್ತೆ ತ್ಯಾಗ ಈ ಎರಡರಲ್ಲಿ ಮೊದಲು ತ್ಯಾಗದ ವಿಷಯದಲ್ಲಿ ನೀನು ನನ್ನ ನಿರ್ಧಾರವನ್ನ ತಿಳ್ಕೊ. ಅಂದ್ರೆ ಈ ಎರಡು ವಿಷಯದ ಬಗ್ಗೆ ನಾನು ತಿಳ್ಕೋಬೇಕು ಅಂತ ಹೇಳ್ತಾನಲ್ಲ, ಮೊದಲು ತ್ಯಾಗದ ವಿಷಯದ ಬಗ್ಗೆ ನಿನಗೆ ಹೇಳ್ತೀನಿ. ಅಂದ್ರೆ ನಾನು ಏನು ನಿರ್ಧಾರ ಮಾಡಿದ್ದೀನಿ, ಯಾಕೆ ಅಂತಂದ್ರೆ ಇಲ್ಲಿ ಭಗವಂತ ಏನ್ ನಿರ್ಧಾರ ಮಾಡಿದಾನೋ ಅದು ಮುಖ್ಯ. ನಾವ್ ಏನ್ ಯೋಚನೆ ಮಾಡ್ತೀವೋ ನಮ್ಮ ಮನ್ಸಿಗೆ ತಕ್ಕಂಗೆ, ನಮ್ಮ ಒಂದು ಯೋಗ್ಯತೆಗೆ ತಕ್ಕಂಗೆ ನಾವು ನಿರ್ಧಾರ ಮಾಡೋದಲ್ಲ. ಯಾಕಂದ್ರೆ ಒಬ್ಬೊಬ್ಬ ಮನುಷ್ಯನ ಒಂದು ನೇಚರ್ ಬೇರೆ ಇರುತ್ತೆ, ಅವನ ಒಂದು ಯೋಚನೆ ಮಾಡುವಂಥದ್ದು, ಅವನ ಅರ್ಥ ಮಾಡಿಕೊಳ್ಳುವಂಥ ರೀತಿ ಬೇರೆ ಬೇರೆ ಆಗಿರೋದ್ರಿಂದ ಒಬ್ಬೊಬ್ಬರ ನಿರ್ಧಾರ ಒಂದೊಂದು ಥರ ಇರುತ್ತೆ. ಅದಕ್ಕೆ ತ್ಯಾಗದ ವಿಷಯದಲ್ಲಿ ನನ್ನ ನಿರ್ಧಾರವನ್ನು ನೀನು ಕೇಳಿಸ್ಕೋ. ಯಾಕೆ ಅಂದರೆ ಭಗವಂತ ಹೇಳಿದಾನೆ ಅಂದಮೇಲೆ ಅದು ಎಲ್ಲರಿಗೂ ಅನ್ವಯವಾಗುತ್ತೆ ಅಂತ ಅರ್ಥ. ಇಲ್ಲಿ ನಾನು ತ್ಯಾಗದ ವಿಷಯದಲ್ಲಿ ಏನು ಹೇಳಬೇಕು ಅಂತಿದ್ದೀನೋ ಅದನ್ನು ತಿಳ್ಕೊ. ಯಾಕೆ ಅಂತಂದರೆ ತ್ಯಾಗ ಸಾತ್ವಿಕ, ರಾಜಸ ಮತ್ತು ತಾಮಸ ಭೇದದಿಂದ 3 ರೀತಿಯಾಗಿ ಇರುತ್ತೆ. ತ್ಯಾಗ ಅಂದಿದ ತಕ್ಷಣ ಎಲ್ಲ ಒಂದೇ ರೀತಿ ತ್ಯಾಗ ಇರುತ್ತೆ ಅಂತಲ್ಲ, ಆಯಾ ಗುಣಗಳಿಗೆ ತಕ್ಕಂಗೆ ಅದು ಆಯಾ ತ್ಯಾಗ ಇರುತ್ತೆ. ಅದಕ್ಕೆ ಸಾತ್ವಿಕ, ರಾಜಸ, ತಾಮಸ ಅನ್ನುವಂಥ ಭೇದದಿಂದ 3 ರೀತಿಯಾಗಿರುತ್ತೆ ಅನ್ನೋದನ್ನ ಫಸ್ಟು ತಿಳ್ಕೊ. ಮತ್ತು ಯಜ್ಞ, ದಾನ, ತಪರೂಪವಾದಂತಹ ಕರ್ಮ ಇದೆಯಲ್ಲ, ಅಂದರೆ ನಾವು ಯಜ್ಞಗಳನ್ನು ಮಾಡೋದು, ಯಾರಿಗಾದರೂ ದಾನ ಧರ್ಮ ಮಾಡೋದು ಮತ್ತು ತಪಸ್ ಮಾಡೋದಿದೆಯಲ್ಲ, ಇದು ಕೂಡ ಒಂದು ಕೆಲಸನೇ ಅಲ್ವಾ. ಆದರೆ ಇದನ್ನ ತ್ಯಾಗ ಮಾಡಬಾರ್ದು, ಇದು ತ್ಯಾಗ ಮಾಡೋದಕ್ಕೆ ಯೋಗ್ಯವಾಗಿರುವಂಥದ್ದಲ್ಲ, ಆದರೆ ಅದು ಅವಶ್ಯವಾದಂತಹ ಕರ್ತವ್ಯ, ಅದನ್ನು ಮಾಡಲೇಬೇಕಾಗಿರುವಂಥ ಕರ್ತವ್ಯ ಅದು ಅಂತ ಹೇಳ್ತಾ ಇದ್ದಾರೆ. ಈಗ ತ್ಯಾಗ ಅಂದಿದ ತಕ್ಷಣ ಏನೂ ಮಾಡದೆ ಸುಮ್ಮನೆ ಇದ್ದು ಬಿಡಬೇಕು ಅಂತ ಕೆಲವರು ಹೇಳ್ತಾರೆ. ಆದ್ರೆ ಇಲ್ಲಿ ಯಜ್ಞಗಳನ್ನ, ದಾನ ಧರ್ಮಗಳನ್ನ ಮತ್ತೆ ತಪಸ್ಸನ್ನ, ಇಂಥ ರೀತಿಯ ಕರ್ಮಗಳನ್ನ ಎಲ್ಲರೂ ಮಾಡಲೇಬೇಕಾಗಿದೆ. ಯಾಕೆ ಅಂತಂದ್ರೆ ಬುದ್ಧಿವಂತ ಪುರುಷರ ಯಜ್ಞ, ದಾನ, ತಪ ಈ 3 ಕರ್ಮಗಳು ಏನು ಮಾಡುತ್ತೆ, ನಮ್ಮ ಅಂತಃಕರಣವನ್ನ ಪವಿತ್ರ ಮಾಡುವಂಥದ್ದು. ಅದಕ್ಕೋಸ್ಕರ ಈ ಕೆಲಸಗಳನ್ನ ಮಾಡಬೇಕು. ಆದ್ರಿಂದನೇ ಪಾರ್ಥ, ಈ ಯಜ್ಞ, ದಾನ ಮತ್ತು ತಪರೂಪವಾದಂತಹ ಕರ್ಮಗಳನ್ನ ಮತ್ತೆ ಎಲ್ಲ ಕರ್ತವ್ಯ ಕರ್ಮಗಳನ್ನು, ಅಂದರೆ ನಮಗೆ ಅಂತ ಕೆಲವೊಂದು ಕರ್ತವ್ಯ ಕರ್ಮಗಳಿರುತ್ತಲ್ವಾ. ಈಗ ನಾನು ಗೃಹಸ್ಥನಾಗಿದ್ದರೆ ಮತ್ತು ನಾನು ಬ್ರಾಹ್ಮಣನಾಗಿದ್ದರೆ ನಂದೇ ಆದಂಥ ಕೆಲವೊಂದು ಕರ್ತವ್ಯಗಳಿರುತ್ತೆ, ಹೆಂಗಸರಾಗಿದ್ದರೆ ಕೆಲವೊಂದು ಕರ್ತವ್ಯಗಳಿರುತ್ತೆ, ತಾಯಿಯಾಗಿ, ಮಡದಿಯಾಗಿ, ಹೀಗೆ ಬೇರೆ ಬೇರೆ ನಮ್ಮ ಒಂದು ವರ್ಣ ಮತ್ತು ಆಶ್ರಮಕ್ಕೆ ತಕ್ಕಂಗೆ ಆಯಾ ಕರ್ತವ್ಯ ಕರ್ಮಗಳಿರುತ್ತಲ್ಲ, ಅದನ್ನು ಕೂಡ ಮಾಡಲೇಬೇಕು. ಆದರೆ ಯಾವ ರೀತಿ ಮಾಡಬೇಕು, ಯಾವುದೇ ಆಸಕ್ತಿ ಇಲ್ಲದೆ ಮತ್ತು ಫಲಗಳನ್ನು ತ್ಯಾಗ ಮಾಡಿ ಆ ಕೆಲಸಗಳನ್ನು ಮಾಡಬೇಕು. ಇದು ನಾನು ನಿರ್ಧಾರ ಮಾಡಿರುವಂಥದ್ದು, ಇದು ಉತ್ತಮವಾಗಿರುವಂತಹ ಮತ, ಅಂದರೆ ನನ್ನ ಒಂದು ನಿರ್ಧಾರವನ್ನು ಹೇಳಿದ್ದೀನಿ.
ತ್ಯಾಗ ಅಂತಂದ್ರೆ ಏನು? ಇವಾಗ ಗೊತ್ತಾಗಿದೆ ಅಲ್ವಾ ನಮಗೆ. ತ್ಯಾಗ ಅಂತಂದ್ರೆ ಮನೆ ಮಠ ಬಿಟ್ಬಿಟ್ಟು ಹೋಗ್ಬಿಡೋದು, ಅಥವಾ ಇನ್ನೇನನ್ನೋ ಬಿಟ್ಬಿಟ್ಟಿದ್ದೀನಿ, ಇದನ್ನ ಬಿಟ್ಬಿಟ್ಟಿದ್ದೀನಿ, ನಾನೇನು ಕೆಲಸನೇ ಮಾಡದೆ ಸುಮ್ಮನೆ ಇದ್ಬಿಡ್ತೀನಿ, ಇದನ್ನ ತ್ಯಾಗ ಅಂತ ಹೇಳೋದಿಲ್ಲ. ನಾವು ಮಾಡುವಂತಹ ಕರ್ತವ್ಯ ಕರ್ಮಗಳು ಅಂತ ಏನಿರುತ್ತೋ ಅದನ್ನು ಮಾಡಲೇಬೇಕು. ಮತ್ತು ದಾನ, ಯಜ್ಞ, ತಪ ಇಂಥವನ್ನೂ ಕೂಡ ಮಾಡಬೇಕು. ಯಾಕೆ ಇವುಗಳನ್ನು ಮಾಡಬೇಕು ಅಂತಂದರೆ, ನಮ್ಮನ್ನು ನಾವು ಅಂದರೆ ನಮ್ಮ ಅಂತಃಕರಣಗಳಿಂದ ಒಳಗಡೆಯಿಂದ ನಾವು ಶುದ್ಧಿ ಆಗಬೇಕು ಅಂತಂದರೆ ಈ ರೀತಿಯ ತ್ಯಾಗವನ್ನು ಮಾಡಬೇಕು ಅಂತ ಇಲ್ಲಿ ಸಾಮಾನ್ಯ ಯಾರೋ ಒಬ್ಬ ಮನುಷ್ಯ ಹೇಳಿರೋದಲ್ಲ, ಇದನ್ನು ಭಗವಂತ ಸ್ವಯಂ ಹೇಳಿರುವಂಥದ್ದು ಅನ್ನೋದನ್ನು ನಾವು ನಾವಿಲ್ಲಿ ತಿಳ್ಕೊಬೋದು. ಸೊ ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.